ರಾಣಿ ಕಾಲೇಜಿಗೆ ಹೋಗ್ತಾ ಇದ್ದಾಳೆ, ಖರ್ಚಿಗೆ ದುಡ್ಡು ಬೇಕಲ್ಲ, ಅಲ್ಲದೆ ನಮ್ಮಿಬ್ರು ಊಟಕ್ಕೆ ದುಡ್ಡು ಬೇಕಲ್ಲ, ಅದಕ್ಕೆ ನಾನೇ ಒಂದು ಕೆಲಸ ಹುಡ್ಕೊಂಡಿದ್ದೀನಪ್ಪ. ಏನ್ ಹೇಳ್ತಾ ಇದ್ದೀರಪ್ಪ? ನಿಮಗೆ ಊಟಕ್ಕೆ ದುಡ್ಡು ಬೇಕಾ? ಅಣ್ಣ, ಈಗ ನಾನು ಅಪ್ಪ ಇಬ್ರು ನೀವಿದ್ ರೂಮಲ್ಲಿ ಸಪ್ರೇಟ್ ಆಗಿದ್ದೀವಿ. ನಮ್ಮಿಬ್ರ ಅಡ್ಗೆ ನಾವೇ ಮಾಡ್ಕೋತೀವಿ. ಏನಪ್ಪ ಇದೆಲ್ಲ? ಯಾಕೆ ದಿಢೀರಂತ ಈ ನಿರ್ಧಾರ? ಮತ್ತಿನ್ನೇನಪ್ಪ, ಭಾಗ್ಯ ನನಗೆ ಎಂತ ದ್ರೋಹ ಮಾಡಿದಾಳೆ. ಅವಳ ಕೈಯಿಂದ ಒಂದು ತೊಟ್ಟು ನೀರು ಕುಡಿಯೋದಿಲ್ಲ. ನ್ಯಾಯವಾಗಿ ನೋಡಿದ್ರೆ ಅವಳನ್ನ ಮನೆಯಿಂದ ಆಚೆ ತಪ್ಪಬೇಕು. ಆದರೆ ಏನ್ ಮಾಡೋದು, ಮನೆ ಅವಳ ಹೆಸರಲ್ಲಿ ಇದೆಯಲ್ಲ ಅಂತ ಸುಮ್ಮನಾದೆ. ಅವಳಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅಂತಿದ್ದೆ. ಆದ್ರೆ ರಾಣಿ ನಾನು ಅಂಜವಾಬ್ದಾರಿ ಒಪ್ಪಿಸಿದೀಯ, ಅದು ನನ್ನ ಕೈ ಕಾಲು ಕಟ್ಟಾಕ್ಬಿಡ್ತಪ್ಪ. ನಮ್ಮನೆ ದೇವರು ನಿಮ್ ದೊಡ್ಡಪ್ಪ ಊರಲ್ಲಿದ್ದಿದ್ರೆ ಕತೆನೇ ಬೇರೆ ಆಗೋಗ್ತಿತ್ತು. ಏನ್ ಮಾಡೋದು, ಅವ್ರು ಊರಲ್ಲೇ ಇಲ್ಲ. ಅಪ್ಪ, ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲಪ್ಪ. ಆದ್ರೆ ಈ ವಯಸ್ಸಲ್ಲಿ ನೀವು ದುಡಿಯುವಂತ ಪರಿಸ್ಥಿತಿ ಬಂತಲ್ಲ, ಅದನ್ನ ನೆನೆಸ್ಕೊಂಡ್ರೆ ನನ್ನ ಮನಸ್ಸಿಗೆ ದುಃಖ ಆಗ್ತಾ ಇದೆ. ನನಗೇನು ಕಷ್ಟ ಇಲ್ಲಪ್ಪ. ಒಳ್ಳೆ ಸಂಬಳ ಬರುತ್ತೆ, 2 ಹೊತ್ತು ಊಟ ಕಳೆದೋಗುತ್ತೆ. ಇಷ್ಟು ವಯಸ್ಸಾದ್ಮೇಲೆ ನನ್ನ ಮಗಳನ್ನ ಜವಾಬ್ದಾರಿಯಿಂದ ನೋಡ್ಕೋತಾ ಇದೆ ಅನ್ನೋ ಸಂತೋಷ ಬೇರೆ ಇದೆ. ಇದಕ್ಕಿಂತ ನನಗೇನು ಆಗಬೇಕು? ಅಪ್ಪ, ನಿಮ್ಮನ್ನು ರಾಣಿನೂ ನಮ್ಮ ಮನೇಲಿ ನಮ್ಮ ಜೊತೆನೇ ಇಟ್ಕೊಳ್ಳೋಕೆ ಆಗದೆ ಇರೋಂಥ ಪರಿಸ್ಥಿತಿ ಬಂತಲ್ಲ ನನಗೆ. ದುಃಖ ಪಡಬೇಡಪ್ಪ, ಈ ಪರಿಸ್ಥಿತಿ ಹೀಗೆ ಇರೋದಿಲ್ಲ, ಖಂಡಿತ ಒಳ್ಳೇದಾಗುತ್ತೆ. ಆ ನಂಬಿಕೆ ನನಗಿದೆಯಪ್ಪ. ಹೌದಣ್ಣ, ಈಗ್ಲೂ ಕೂಡ ವಾಸು ಹತ್ರನೂ ಅಮ್ಮನ ಹತ್ರನೂ ಅದ್ಕೆ ನೀವು ಅವತ್ತು ಹೇಳ್ದಾಗೆ ಚೆನ್ನಾಗಿ ಬಾಳಿ ಬಗ್ಗಿ ತೋರಿಸ್ತೀರಾ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಹೌದಪ್ಪ ರಮೇಶ, ಹೊಸ ಮನೆ ಬಂದಿದ್ದೀರಾ, ಹಾಲು ಉಗ್ಸಿ ಸಂತೋಷ ಪಡೋದು ಬಿಟ್ಟು ಹಳೇದನ್ನೆಲ್ಲ ಜ್ಞಾಪಿಸ್ಕೊಂಡು ಮನ್ಸಿಗೆ ಯಾಕಪ್ಪ ನೋವು ತಂದ್ಕೋತೀಯ? ದೇವ್ರ ಪೂಜೆ ಮಾಡಿದ್ರಾ? ನೀವು ಆಶೀರ್ವಾದ ಮಾಡಿ ಮಾವ, ನಮ್ಗಷ್ಟು ಸಾಕು. ಅಪ್ಪ, ಆಶೀರ್ವಾದ ಮಾಡಿ. ದೇವ್ರು ನಿಮಗೆ ಚೆನ್ನಾಗಿಟ್ಟಿರ್ಲಿ. ದೇವ್ರೆ, ನನ್ನ ಮಗ ರಮೇಶನು ನನ್ನ ಸೊಸೆ ಅರ್ಚನಾನು ಹೊಸ ಮನೆ ಬಂದಿದ್ದಾರೆ, ಅವರಿಬ್ಬರನ್ನು ಚೆನ್ನಾಗಿ ನೋಡ್ಕೊಳಪ್ಪ. ಎದ್ದೇಳಿ. ಅರ್ಚನಾ, ಆದಷ್ಟು ಬೇಗ ಮೊಮ್ಮಗಳನ್ನ ಕೊಟ್ಬಿಡ್ಬೇಕು. ಕೆಂಪ, ಚಾಪ ಕೊಡ್ಬೇಕು ಕೃಷ್ಣ. ಅರ್ಚನಾ, ಎಲ್ರಿಗೂ ಹಾಲು ಕೊಡು. ಹಾಲು ತಗೊಳ್ಳಿ. ತಗೊಳ್ಳಿ ಮಾವ. ತಗೋ ರಾಣಿ. ಬನ್ನಿಯಪ್ಪ, ಕೂತ್ಕೊಳ್ಳಿ. ಶಿವ, ಶಿವಣ್ಣ, ಥ್ಯಾಂಕ್ ಯು ಅದಕ್ಕೆಮ್ಮ. ತಗೊಳ್ಳಿ. ಅರ್ಚನಾ, ಮನೆ ಓನರ್ಗೆ ಮತ್ತೆ ಅಕ್ಕಪಕ್ಕದ ಮನೆಯವರಿಗೆಲ್ಲ ಹಾಲು ಕೊಟ್ಟು ಬಂದ್ಬಿಡು. ಹಾ, ಸರಿ. ಅಮ್ಮ, ಅಮ್ಮ, ಯಾರು? ಏನು? ಹಾಲು ಉಗ್ಸಿದ್ವಿ, ಅದಕ್ಕೆ ಹಾಲು ಕೊಡೋಣ ಅಂತ ಬಂದ. ಹಾಲು ಉಗ್ಸಿದೀನಿ ಅಂತ ಹಾಲು ತಂದಿದೀಯಾ, ಆಮೇಲೆ ಅಡಿಗೆ ಮಾಡಿದೀನಿ ಅಂತ ಊಟ ತರ್ತೀಯ? ಇದೆಲ್ಲ ನನಗ್ ಬೇಕಾಗಿಲ್ಲ. ಈ ರೀತಿ ಎಲ್ಲ ಕೊಟ್ಟು ಮನೆ ಬಾಡಿಗೆ ಲೇಟ್ ಆಗಿ ಕೊಡೋದು, ಕರೆಂಟ್ ಬಿಲ್ ಕಟ್ಟದೇ ಇರೋದು, ನೀರ್ ಹೆಚ್ಚಿಗೆ ಹಿಡ್ಕೊಳ್ಳೋದು, ಇದೆಲ್ಲ ನನಗಿಷ್ಟ ಆಗಲ್ಲ. ನಾನು ಈ ಮನೆ ಓನರು, ನೀನು ಬಾಡಿಗೆಗೆ ಬಂದಿರೋಳು. ನಮ್ಮಿಬ್ಬರ ವ್ಯವಹಾರ ಅಷ್ಟಕ್ಕೆ ಇರಬೇಕು. ಹೋಗೋಗೆ. ನನಗೆ ಹಾಲು ಕೊಡೋದಿಲ್ವಾ? ಒಳಗ್ ಬನ್ನಿ. ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ತಗೊಳ್ಳಿ. ನನ್ನ ಹೆಸರು ಬಾನು ಅಂತ. ನಮ್ಮ ಯಜಮಾನ್ರ ಹೆಸರು ಶೇಖರ್. ಇಲ್ಲೇ ಬರ್ಮಾ ಬಜಾರಲ್ಲಿ ಟಿವಿ ಕವರ್, ಸೋಫಾ ಕವರ್ ವ್ಯಾಪಾರ ಮಾಡ್ತಾರೆ. ನಮ್ಮಿಬ್ಬರದು ಲವ್ ಮ್ಯಾರೇಜ್. ಹಾಸನದಿಂದ ಓಡ್ ಬಂದ್ಬಿಟ್ವಿ. ನನ್ನ ಹೆಸರು ಅರ್ಚನಾ, ನಮ್ಮ ಯಜಮಾನ್ರ ಹೆಸರು ರಮೇಶ್, ಕಾರ್ ಮೆಕ್ಯಾನಿಕ್. ನಾನು ಮನೇಲಿ ರವ್ಗೆ ಹೊಲಿತೀನಿ. ನೀವೇನ್ ಮಾಡ್ಕೊಂಡಿದ್ದೀರಾ? ನಾನು ಮನೇಲಿ ಸುಮ್ಮನೆ ಇರ್ತೀನಷ್ಟೇ. ಇಲ್ಲೋಡಿ, ಈ ಮನೆ ಓನರ್ ಒಂಥರ. ನಾನು ಈ ವಟಾರಕ್ಕೆ ಬಂದು 1.5 ವರ್ಷ ಆಯ್ತು. ಮನೆ ಬಾಡಿಗೆ ಇಸ್ಕೊಳ್ವಾಗ ನಗೋದ್ ಬಿಟ್ರೆ ಆ ಅಮ್ಮ ನಕ್ಕಿರೋದು ನಾನು ಯಾವತ್ತೂ ನೋಡೇ ಇಲ್ಲ. ದುಡ್ಡು ದುಡ್ಡು ಅಂತ ಸಾಯ್ತಿರ್ತಾರೆ. ಅವ್ರ ಮಕ್ಳು ಅದ್ಯಾವುದೋ ಬೇರೆ ಊರಲ್ಲಿ ಇದಾರಂತೆ. ಇಲ್ಲಿ ನೋಡಿ, ಅವ್ರನ್ನ ಜಾಸ್ತಿ ಹಚ್ಕೋಬೇಡಿ. ನಿಮ್ಗೆ ಎಷ್ಟು ತಿಂಗಳು?
7 ತಿಂಗಳು ತುಂಬಿದೆ. ನಮ್ಮನೆ ಪಕ್ಕದ ಮನೇಲಿ ಯಾರಿದ್ದಾರೆ? 3 ಜನ ಬ್ಯಾಚುಲರ್ ಹುಡುಗರಿದ್ದಾರೆ. ಅವ್ರಿಗೆ ಕೊಡ್ಬೋದಾ? ಬರ್ತೀವಿ. ಯಾರು ನೀವು? ನಾವು ಪಕ್ಕದ ಮನೆಗೆ ಹೊಸದಾಗಿ ಬಂದಿದ್ದೀವಿ. ಹಾಲೋಗ್ಸಿದ್ವಿ, ಅದಕ್ಕೆ ಕೊಡೋಣ ಅಂತ ಬಂದ್ವಿ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಹಾಲು ಕುಡಿಯಲ್ವಾ? ಆಗಲ್ಲ ಅದು. ನಾವು ಈ ವಟಾರಕ್ಕೆ ಬಂದು 3 ವರ್ಷ ಆಯಿತು. ಅಕ್ಕಪಕ್ಕದ ಮನೆಯವರು ಯಾವತ್ತೂ ಕೂಡ ನಮ್ಮ ಹತ್ರ ಒಂದು ಮಾತು ಕೂಡ ಆಡಿಲ್ಲ. ನೀವು ಮೊದಲನೇ ಸಲ ನಗ್ನಗ್ತಾ ನಮ್ಮ ಹತ್ರ ಮಾತಾಡ್ತಾ ಇದ್ದೀರಾ. ಅದೇ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ತಗೊಳ್ಳಿ. ಸರಿ. ಏಯ್ ಕಾಂತರಾಜ, ತಗೊಳ್ಳೋ ನೀನು. ಏಯ್ ಹರೀಶನ್ನು ಕರಿಯೋ. ಹರೀಶಾ, ಹರೀಶಾ, ಏ ಹರಿ, ಹರೀಶಾ ಎದ್ದೋಳ ಮೇಲೆ. ಇನ್ನು ಮಲ್ಕೊಂಡೇ ಇದೆಯಲ್ಲ. ಯಾಕೋ? ಏಯ್ ಪಕ್ಕದ ಮೇಲೆ ಯಾರೋ ಹೊಸ್ದಾಗಿ ಬಂದಿದ್ದಾರೆ. ಹಾಲು ಉಕ್ಸಿ ಹಾಲು ತಂದಿದ್ದಾರೆ ಕಣೋ. ಬಾ ಎದ್ ಬಾ, ಕುಡಿ ಬಾ. ಬಾರೋ. ತಗೊಳ್ಳಿ. ನನ್ನ ಹೆಸರು ಕಾಂತರಾಜ್, ಕಾಲ್ ಟ್ಯಾಕ್ಸಿ ಡ್ರೈವರ್ ಆಗಿದ್ದೀನಿ. ಇವನ ಹೆಸರು ಸುನೀಲ್, ಇವನು ಬೆಂಗಳೂರು ಯೂನಿವರ್ಸಿಟಿಲಿ BE ಮಾಡ್ತಾ ಇದ್ದಾನೆ. ಇವನ ಹೆಸರು ಹರೀಶ್, ಇವನು ಸೆಲ್ಫ್ ಎಂಪ್ಲಾಯ್ಡ್. ನನ್ನ ಹೆಸರು ಅರ್ಚನಾ, ನಮ್ಮ ಯಜಮಾನ್ರ ಹೆಸರು ರಮೇಶ್, ಅವರು ಕಾರ್ ಮೆಕ್ಯಾನಿಕ್. ಹೌದಾ? ಸರಿ, ನನ್ನ ಲೋಟ ಆಮೇಲೆ ಬಂದಿಸ್ಕೊಳ್ತೀನಿ. ಸರಿ. ಸರಿ. ನಮಗೂ ಇಂಥ ಉಪಚಾರನಾ? ನೀನೇನೇ ಹೇಳೋ, ನಮ್ಮ ವಟಾರಕ್ಕೆ ಮೊದಲನೇ ಸಲ ತುಂಬಾ ಒಳ್ಳೆಯವ್ರು ಬಂದಿದ್ದಾರೆ ಕಣ. ಅರ್ಚನಾ, ಅಕ್ಕಪಕ್ಕದವರೆಲ್ಲ ಹೇಗೆ ಒಳ್ಳೆಯವರೇನಮ್ಮ? ಮಾವ. ಎಲ್ಲ ಸರಿ, ಆದ್ರೆ ಓನರ್ ಅಮ್ಮನೆ ಸರಿ ಇಲ್ಲ. ಯಾವಾಗ್ಲೂ ಮುಖ ಉದಿಸ್ಕೊಂಡು ವಟ ವಟ ಅಂತಿರ್ತಾಳೆ. ಅರ್ಚನಾ ಅದ್ ಹೇಗೆ ಅವ್ರ ಜೊತೆ ಇರ್ತಾಳೋ ಏನೋ. ಅದವ್ರ ಸ್ವಭಾವ, ಅದರಲ್ಲೇನು ತಪ್ಪಿದೆ. ಎಲ್ಲ ನಾವ್ ಹೇಗೆ ನಡ್ಕೊಳ್ತೀವೋ ಅದ್ರ ಮೇಲೆ ನಿಂತಿದೆ. ಇದೇನಮ್ಮ ನಮ್ಮ ಅರ್ಚನ ಗುಣ. ಬೇರೆಯವರ ಕೆಟ್ಟ ಗುಣ ನೋಡದೆ ಒಳ್ಳೆ ಗುಣ ನೋಡ್ತಾಳೆ. ನಮ್ಮ ಅರ್ಚನಾ ಗುಣನೇ ಹಾಗೆ. ಅಪ್ಪ, ನಂಗೆ ಕಾಲೇಜಿಗೆ ಟೈಮ್ ಆಯ್ತು, ಹೊರಡೋಣವಾ? ರಮೇಶ, ನಾವಿನ್ನು ಬರ್ತೀವಪ್ಪ. ನಾನು ಕೆಲಸ ಬೇರೆ ಹೋಗ್ಬೇಕು. ಇದೇನಪ್ಪ, ಈಗ ತಾನೇ ಬಂದಿದ್ದೀರಾ, ಇದ್ದು ಊಟ ಮಾಡ್ಕೊಂಡು ಹೋಗ್ಬೋದಲ್ವಾ? ನಮ್ಮನೆ ಅಲ್ವೇನೋ, ನಾವ್ ಯಾವ ಬೇಕಾದ್ರೂ ಬರ್ಬೋದು. ಬಾಮ್ಮ, ಬರ್ತೀನಪ್ಪ, ಬರ್ತೀನಮ್ಮ. ಸರಿ, ಬರ್ತೀನಣ್ಣ. ಸರಿ ಅಮ್ಮ, ಬರ್ತೀನಿ. ಹುಷಾರು. ಸರಿ ರಾಣಿ. ಬರ್ತೀವಣ್ಣ. ಬಾರಕ್ಕೆಂಪ. ಇರೋ, ಇದ್ದು ಊಟ ಮಾಡ್ಕೊಂಡು ಹೋಗಿ. ಅಣ್ಣ, ಬೇರೆ ಕಡೆ ಕೆಲ್ಸಕ್ಕೆ ಸೇರ್ಕೊಂಡಿದೀವಿ, ಟೈಮ್ ಆಗ್ತಾ ಇದೆ, ಹೊರಡ್ತೀವಣ್ಣ. ಅವಾಗವಾಗ ಬಂದು ಹೋಗ್ತಿರ್ತೀವಿ. ತುಂಬಾ ಥ್ಯಾಂಕ್ಸ್. ನಮ್ಗೆಲ್ಲ ಯಾಕಣ್ಣ ಥ್ಯಾಂಕ್ಸ್. ಹೊರಡ್ತೀವಣ್ಣ. ಅದಕ್ಕೆಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಬಾ ಲೋಕೇಶ್ ಅಣ್ಣ. ಬರ್ತೀವಣ್ಣ. ಬರ್ತೀವಿ ಅಣ್ಣ. ಸರಿ. ಬರ್ತೀವಿ ಅದಕ್ಕೆಮ್ಮ. ಬರ್ತೀವಿ. ರಮೇಶ, ನಾವು ಹೊರಡ್ತೀವಿ. ನಿನಗೇನಾಯ್ತು? ಇರೋ. ಇರಿ ಅಣ್ಣ, ಊಟ ಮಾಡ್ಕೊಂಡು ಹೋಗಿವ್ರಂತೆ. ಪರವಾಗಿಲ್ಲಮ್ಮ, ಈಗ ತಾನೇ ಹಾಲು ಉಕ್ಸಿದ್ದೀರಾ. ಆರಾಮಾಗಿ ರೆಸ್ಟ್ ತಗೊಳ್ಳಿ, ನಾನು ಸಂಜೆ ಬರ್ತೀನಿ. ರತ್ನ, ಹೋಗೋಣವಾ? ಹೋಗೋಣ. ಅಣ್ಣ, ಅರ್ಚನಾನ ಜೋಪಾನವಾಗಿ ನೋಡ್ಕೊಳ್ಳಿ. ನಾವು ಅವಾಗವಾಗ ಬರ್ತೀವಿ. ಅರ್ಚನಾ, ಬರ್ತೀವಿ. ಆರೋಗ್ಯ ಚೆನ್ನಾಗಿ ನೋಡ್ಕೊ. ಬಿಟ್ಟು ಬರ್ತೀನಿ. ಏ ರಮೇಶ, ಮುಂದಕ್ಕೇನು ಮಾಡ್ಬೇಕಂತಿದ್ಯಾ? ಅದೇ ಕಣೋ, ಗೊತ್ತಾಗ್ತಾ ಇಲ್ಲ. ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಲ್ಲಿ ಬಿಟ್ಟಂಗಾಗಿದೆ ನನ್ನ ಪರಿಸ್ಥಿತಿ. ನೀನೇನು ಚಿಂತೆ ಮಾಡ್ಬೇಡ. ನಮ್ಮ ಭಾಸ್ಕರನ್ ಇದ್ದಾರಲ್ಲ, ಅವ್ರನ್ನ ಗ್ಯಾರೇಜ್ ಹತ್ರ ಹೋಗಿ ನೋಡು. ತುಂಬಾ ಒಳ್ಳೆ ಮನುಷ್ಯ, ನಿನ್ ಖಂಡಿತ ಸಹಾಯ ಮಾಡೇ ಮಾಡ್ತಾರೆ. ಸರಿ, ನೀವು ಹೊರಡಿ. ಸರಿ, ಬರ್ತೀನಿ. ಬರ್ತೀವಣ್ಣ. ಆಯ್ತಮ್ಮ, ಹುಷಾರ್ ಕಣೋ. ಹಾ. ಅರ್ಚನಾ, ಇಷ್ಟೊತ್ತು ಎಲ್ರೂ ಇದ್ರು, ಮನೆ ಜಿಗಿಜಿಗಿ ಅಂತ ಇತ್ತು. ಈಗ ಎಲ್ರೂ ಹೋದ್ಮೇಲೆ ಬಿಕೋ ಅಂತ ಇದೆ. ನಮ್ಮ ಪರಿಸ್ಥಿತಿ ತರನೇ. ಇದೇ ನಿಜ, ಇದನ್ನ ಅರ್ಥ ಮಾಡ್ಕೊ. ಅಲ್ಲ, ನೀನ್ ಯಾಕೆ ಹಾಗೆ ಅನ್ಕೋತ್ಯಾ? ನಿನಗೆ ಅಂತ ನಾನಿದ್ದೀನಿ, ನನಗೆ ಅಂತ ನೀನಿದ್ಯಲ್ವಾ? ನಮ್ಗಷ್ಟು ಸಾಕು. ಅರ್ಚನಾ, ನೀನ್ ತಪ್ಪು ಹೇಳ್ತಾ ಇದೀಯಾ. ನಮ್ ಜೊತೆ
ಇನ್ನೂ ಒಬ್ರಿದ್ದಾರೆ. ಬಾ ಕೂತ್ಕೋ. ನಿಧಾನ. ಅಮ್ಮ ಮೆತ್ಕೇಳಿ ಅಮ್ಮ. ರೀ, ಡಾಕ್ಟರ್ ಏನು ಹೇಳಿದ್ರು? ಲೋ ಶುಗರ್ ಅಂತೆ. ಊಟ ಮಾಡದೆ ಹಸ್ಕೊಂಡು ಮಲಗಿದ್ರಿಂದ ಹೀಗಾಗಿದೆ ಅಂದ್ರು. ಶಿವರಾಮ್ ಸರ್, ಏನ್ ಸರ್ ಇಷ್ಟೊಂದೆಲ್ಲ ನಡೆದಿದೆ, ನನ್ನ ಹತ್ರ ಒಂದು ಮಾತು ಹೇಳಿಲ್ಲ ನೀವು? ಏನ್ ಹೇಳ್ತಿದ್ದೀರಾ ನೀವು? ಏನ್ ಸರ್, ಏನು ಗೊತ್ತಿಲ್ದಿರೋರ್ ತರ ಮಾತಾಡ್ತಾ ಇದ್ದೀರಾ? ನಿಮ್ ಮಗಳು ಪ್ರಿಯಾ ವಿಷಯ ಹೇಳ್ತಾ ಇದ್ದೀರಾ. ಪೇಪರ್ ನೋಡಿದ್ಮೇಲೆ ಪಕ್ಕದ ಮನೆಯಲ್ಲಿರೋ ನಮಗ್ ವಿಷಯ ಗೊತ್ತಾಗಿತ್ತು. ನನ್ನ ಹತ್ರನೇ ವಿಷಯ ಮುಚ್ಚಿಟ್ಟಿದಾರಲ್ಲ ಸರ್. ಏನಂದ್ರಿ? ಪ್ರಿಯಾ ವಿಷಯ ಪೇಪರ್ನಲ್ಲಿ ಬಂದಿದೆ? ಹೌದು ಸರ್, ತಗೊಳ್ಳಿ ನೀವೇ ನೋಡಿ. ಹೆಸರು ಪ್ರಿಯಾ, ವಯಸ್ಸು 22, ಎತ್ತರ 5 ಅಡಿ 6 ಅಂಗುಲ. ಈ ಚೆಹರೆ ಇರುವ ಈಕೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಿಂದ ಕಾಣೆಯಾಗಿದ್ದಾಳೆ. ಮಾವ, ಅಪ್ಪ, ಪೇಪರ್ನಲ್ಲಿ ಪ್ರಿಯಾ ಬಗ್ಗೆ ಏನ್ ಬಂದಿದೆ? ಏನ್ ಸರ್, ನಿಮ್ ಪ್ರಿಯಾ ಹೀಗೆ ಮಾಡ್ಬಿಟ್ಲು? ಮೊದಲು ಸತ್ಯಾಗ್ರಹ ಹೋರಾಟ ಅಂತ ಕುಟುಂಬದ ಮಾನ ಮರ್ಯಾದೆಲ್ಲ ಕಳೆದ್ಬಿಟ್ಲು. ಆಮೇಲೆ ಕಲ್ಯಾಣ ಮಂಟಪದವರೆಗೂ ಹೋಗಿ ಮದುವೆನೂ ಮಾಡ್ಕೊಂಡಿಲ್ಲ. ಈಗ ಮನೆ ಬಿಟ್ಟು ಓಡೋಗಿ ನಿಮ್ ಗೌರವನೇ ಹಾಳು ಮಾಡ್ಬಿಟ್ಲು. ಹೆತ್ತವರಿಗೆ ಮಕ್ಳು ಯಾಕೆ ಈ ರೀತಿ ಕೆಟ್ಟ ಹೆಸರು ತರ್ತಾರೋ ಗೊತ್ತಿಲ್ಲ. ಛೇ, ಪ್ರಿಯಾ ಕಾಣೆ ಆಗಿರೋ ವಿಷಯ ಯಾರಿಗೂ ಗೊತ್ತಿಲ್ಲ ಅಂತ ನಾನು ಸಮಾಧಾನವಾಗಿದ್ದೆ. ಈಗ ಪೇಪರಲ್ಲಿ ಬಂದು ಎಲ್ರಿಗೂ ಗೊತ್ತಾಗಿದೆ. ನಾನು ಏನ್ ಮಾಡ್ಲಿ? ಅಯ್ಯೋ, ಅಳಬೇಡ ಪಾರ್ವತಿ. ಈಗ ತಾನೇ ಡಾಕ್ಟರ್ ಹೇಳಿದ್ರಲ್ಲ ನಿನ್ನ ಆಯಾಸ ಮಾಡ್ಕೋಬಾರ್ದು ಅಂತ. ಜಯಂತಿ, ನಿಮ್ಮ ಅತ್ತೆಗೆ ಏನಾದ್ರು ತಿನ್ನೋದಕ್ಕೆ ಕೊಡಮ್ಮ. ಅತ್ತೆ, ಏನ್ ಕೊಡ್ಲಿ ಅತ್ತೆ? ಸ್ವಲ್ಪ ವಿಷ ಇದ್ರೆ ಕೊಡು ಸಾಯ್ತೀನಿ. ಪಾರ್ವತಿ, ಸ್ವಲ್ಪನೂ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಿದ್ಯಲ್ಲೇ. ಅಲ್ಲ, ನೀನ್ ಹತ್ತು ನಿನ್ನ ಆರೋಗ್ಯ ಕೆಡಿಸ್ಕೊಂಡು ನಮ್ಮ ಮನ್ಸಿಗೆ ಯಾಕೆ ನೋವು ಮಾಡ್ತೀಯಾ? ಸ್ವಲ್ಪ ತಾಳ್ಮೆಯಿಂದ ಇರು. ವಿನೋದ, ಪ್ರಿಯಾ ಬಗ್ಗೆ ಮಾಹಿತಿನ ಪೇಪರ್ಗೆ ನೀನೇನಾದ್ರೂ ಕೊಟ್ಟಿದ್ಯಾ? ಏನಪ್ಪ ಇದು? ನಿಮ್ ಗೊತ್ತಿಲ್ಲದೆ ನಾನು ಹೇಗಪ್ಪ ಪೇಪರ್ನಲ್ಲಿ ಕೊಡ್ತೀನಿ? ಹಾಗಾದ್ರೆ ಬೇರೆ ಯಾರೋ ಕೊಟ್ಟಿರಬಹುದು. ಅಪ್ಪ, ಆ ದೀನ ಕೊಟ್ಟಿರ್ಬೇಕು ಅಂತ. ಹಾಗಾದ್ರೆ ಬೇರೆ ಯಾರೋ ಕೊಟ್ಟಿರಬಹುದು. ಅಪ್ಪ, ಆ ದೀನ ಕೊಟ್ಟಿರ್ಬೇಕು ಅಂತ. ದೀನಾನ? ಏನ್ ಹೇಳ್ತಿದ್ಯೋ ನೀನು? ಅಲ್ಲ, ಅವನು ಹೇಗ್ ಕೊಡ್ತಾನೆ, ಯಾಕೆ ಕೊಡ್ತಾನೆ? ಅಪ್ಪ, ದೀನ ಈಗ ಮೊದಲಿನ ಹಾಗೆ ಇಲ್ಲಪ್ಪ, ತುಂಬಾನೇ ಬದಲಾಗಿದ್ದಾನೆ. ಏನ್ ಹೇಳ್ತಿದ್ಯೋ ನೀನು? ಹೌದಪ್ಪ, ನಿನ್ನೆ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಿಯಾ ಬಗ್ಗೆ ದೀನಾ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಗೊತ್ತಾದ ಕೂಡ್ಲೆ ನಿಮ್ಮನ್ನ ಮನೆ ಕಳಿಸ್ಬಿಟ್ಟು ನಾನು ಸೀದಾ ದೀನನ್ ಮನೆಗೆ ಹೋದೆ. ಗೊತ್ತಾಯ್ತು ದೀನ ಬದಲಾಗಿದ್ದಾನೆ ಅಂತ. ಪ್ರಿಯಾನ ಹೇಗಾದ್ರೂ ಪತ್ತೆ ಹಚ್ಚಿ ಅವಳ ಹತ್ರ ಕ್ಷಮೆ ಕೇಳಿ ನಮ್ಮ ಆಶೀರ್ವಾದದ ಜೊತೆ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವನೇ ಪೇಪರ್ಲಿ ನ್ಯೂಸ್ ಕೊಟ್ಟಿದ್ದಾನೆ. ಹೌದು ಮಾವ, ಪ್ರಿಯಾ ಕಾಣೆ ಆಗಿದ್ದಾಳೆ ಅಂತ ನಮ್ಮ ಅಣ್ಣಗೆ ಫೋನ್ ಮಾಡಿ ನಾನು ಬೈದಾಗ ನಮ್ಮ ಅಣ್ಣ ನನ್ನ ಹತ್ರ ಕ್ಷಮೆ ಕೇಳಿ ತುಂಬಾ ನೊಂದ್ಕೊಂಡ.
ಅಮ್ಮ ಕಾವ್ಯ ಕಾವ್ಯ ಏನ್ ಗೊತ್ತಾ ಪ್ರಿಯಾ ಕಾಣೆ ಆಗಿರೋ ವಿಷಯನ ನೋಡು ಪೇಪರಲ್ಲಿ ಹಾಕ್ಬಿಟ್ಟಿದ್ದಾರೆ ಕಡೆ ಅವಳ ಫೋಟೋನು ಹಾಕ್ಬಿಟ್ಟಿದ್ದಾರೆ ನೋಡು. ಓ ಪೇಪರಲ್ಲೂ ಬಂತ? ಬಾಬಾ ಇದನ್ನ ಪೇಪರ್ಲಿ ಹಾಕಿಸಿದವರು ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ಈಗ ತಾನೇ ಪಕ್ಕದ ಮನೆಯವರು ಪೇಪರ್ ತಂದು ಕೊಟ್ರು. ನಾನೇ ಕೊಡ್ತೀನಿ. ಪ್ರಿಯಾ ಕಾಣೆಗಿರೋ ವಿಷಯ ಕಾವ್ಯ ಗೊತ್ತಾಗಿ ಶಿ ವಾಸ್ ವೆರಿ ಅಪ್ಸೆಟ್. ಇಡೀ ದಿನ ಅಳ್ತಾನೆ ಕೂತಿದ್ಲು. ಅವಳನ್ನ ಹೇಗೆ ಸಮಾಧಾನ ಮಾಡೋದು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ನಾನೇ ಪೇಪರ್ಗೆ ಹಾಕ್ಸಿದ್ದೆ. ಇದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನೋ ಪ್ರಾಬ್ಲಮ್, ಟಿವಿಯಲ್ಲಿ FM ಅಲ್ಲಿ ನ್ಯೂಸ್ ಕೊಡೋಣ. ಕಾವ್ಯ, ನಿಮ್ಮಮ್ಮ ಹೊಟ್ಟೆ ಏನು ತಿಂದೆ ಸುಸ್ತಾಗಿ ಬಿದ್ದೋಗಿದ್ಲಮ್ಮ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಈಗ ತಾನೇ ಬಂದ್ವಿ. ಇನ್ನೂ ಅವಳೇನು ತಿಂದಿಲ್ಲ. ನೀನಾದ್ರೂ ಸ್ವಲ್ಪ ಹೇಳಿ ಏನಾದ್ರು ತಿನ್ಸಮ್ಮ. ಅಮ್ಮ ಯಾಕಮ್ಮ ಹೀಗೆ ಮಾಡ್ತೀಯಾ? ಮೊದಲೇ ನಿನ್ನ ಆರೋಗ್ಯ ಸರಿ ಇಲ್ಲ. ಇಂಥ ಟೈಮಲ್ಲಿ ಹಸ್ಕೊಂಡಿದ್ರೆ ಹೇಗೆ? ಅದಕ್ಕೆ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ತಗೊಂಬರ್ತೀರಾ? ನಾನೇ ಅಮ್ಮಂಗೆ ಕೊಡ್ತೀನಿ. ಸರಿ ಅಮ್ಮ ಈಗಾಗಲೇ ಹತ್ತು ಸುಸ್ತಾಗಿದ್ಯಾ, ನಡಿ ರೆಸ್ಟ್ ತಗೋ ಬಾ. ಏನಪ್ಪ ರಮೇಶ, ಬಾ ಒಳಗಡೆ. ಅಲ್ಲಿ ಯಾಕೆ ನಿಂತ್ಕೊಂಡೆ? ಏನಪ್ಪ ರಮೇಶ, ಹೇಗಿದೀಯಾ? ಏನಿದು ದಿಢೀರ್ ಅಂತ ನಮ್ಮ ಗ್ಯಾರೇಜ್ ಕಡೆ ಬಂದಿದೀಯಾ? ಅಣ್ಣ, ಅದು ಈ ಗ್ಯಾರೇಜ್ನ ಲೀಸಿಗೆ ತಗೋತೀನಿ ಅಂತ ಹೇಳಿದ್ದೆ, ಆದರೆ ತಗೊಳಕ್ಕಾಗಲಿಲ್ಲ ಅಣ್ಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಪರವಾಗಿಲ್ಲ ರಮೇಶ, ನನಗೆಲ್ಲ ವಿಷಯನೂ ಗೊತ್ತಾಯ್ತು. ಪಾಪ ನೀನೇ ಎಲ್ಲನೂ ಕಳ್ಕೊಂಡು ಬೀದಿಗೆ ಬಂದು ನಿಂತಿದ್ಯಾ. ನಿನ್ನಂಥ ಒಳ್ಳೆ ಕೆಲಸಗಾರನಿಗೆ ನಾನು ಗ್ಯಾರೇಜ್ ಒಪ್ಸೋಣ ಅಂದ್ಕೊಂಡಿದ್ದೆ, ಆದರೆ ಅದಾಗಲಿಲ್ಲ. ಬೇರೆಯವ್ರ ಕೈಗೆ ಗ್ಯಾರೇಜ್ ಒಪ್ಸೋದಕ್ಕೆ ನಾನು ಮನಸ್ಸು ಒಪ್ಪಲಿಲ್ಲ. ಅದಕ್ಕೆ ನಾನೇ ಇದ್ದು ಇದನ್ನ ನಡೆಸ್ತಾ ಇದ್ದೀನಿ. ಹೌದು, ಏನು ಇಷ್ಟು ದೂರ ಬಂದಿದೆಯಾ? ಏನು ವಿಷಯ?